ಅನ್ಬಯಾಸ್ಡ್ ಆಗಿ ನಾವು ಇರಬೇಕು. ನಾನು ಇವಾಗ ಏನೋ ಒಂದು ಪೋಸ್ಟ್ ಮಾಡ್ತೀವಿ, ಅಲ್ಲಿ ಕಮೆಂಟ್ಸ್ ಇರುತ್ತೆ. ಕೆಲವರು ಏನು ಮಾತಾಡಕ್ ಆಗದೆ ಒಂದ್ ಚಪಾಳೆ ಇಮೋಜಿನೋ ಒಂದು ಲವ್ ಸಿಂಬಲ್ ಏನೋ ಒಂದು ಕಳಿಸ್ಬಿಡ್ತಾರೆ, ಅಥವಾ ಥಮ್ಸ್ ಅಪ್ ಇದೊಂದು ಇದು ಬಂದ್ಬಿಟ್ಟಿದೆಯಲ್ಲ ಇವಾಗ ಹಿಂಗ್ ಅನ್ನೋದು, ಇದೆಲ್ಲ ಮಾಡ್ಬಿಡ್ತಾರೆ. ಆದ್ರೆ ಕೆಲವ್ರು ಬರ್ತಿರ್ತಾರೆ, ಅವ್ರಿಗೆ ಆ ಉದ್ದೇಶ ಏನು ಅಂತ ನಾನು ಓದಿದಾಗ ನನಗೆ ಬೇರೆ ತರ ಅರ್ಥ ಆಗಿರುತ್ತೆ. ಅವ್ರು ಬರ್ದಿರುವಾಗ ಯಾವ ತರ ಅರ್ಥ ಇರುತ್ತೋ ನನಗೆ ಗೊತ್ತಿಲ್ಲ. ಮೊನ್ನೆ ಯಾವ್ದೋ ಒಂದು ಪೋಸ್ಟ್ ಮಾಡಿದ್ದೆ, ಅದರಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ನಾನು ಒಂದು ವಿಚಾರವನ್ನ ಹೇಳಿದ್ದೆ. ಅದ್ರಲ್ಲಿ ಒಬ್ರು, ನೀವು ಕನ್ನಡದವರು, ಕನ್ನಡದಲ್ಲಿ ಮಾತಾಡಿ, ಇದೊಂದು ಓಕೆ, ಇದು ಕನ್ನಡದ ಹುಚ್ಚು ಹೋರಾಟ. ಇದು ನನ್ನ ಪ್ರಕಾರ ಕನ್ನಡದ ಬಗ್ಗೆ ನನಗ್ ಮರ್ಯಾದೆ ಇದೆ, ನನಗದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಲ್ಲಾ ರೀತಿಯ ಎಲ್ಲಾ ಆಯಾಮದಲ್ಲೂ ಅದ್ರ ಬಗ್ಗೆ ತುಂಬಾ ಗೌರವ ಇದೆ. ಆದ್ರೆ ಕನ್ನಡನೂ ಗೊತ್ತಿಲ್ಲದೆ ಇರೋರು ಯಾರೋ ನನ್ನ ವಿಡಿಯೋನ ನೋಡಿದಾಗ ಅವ್ರಿಗೂ ಅದು ಹೆಲ್ಪ್ ಆಗ್ಲಿ ಅನ್ನೋ ಒಂದು ಯಾಕೆಂದ್ರೆ ಇದನ್ನ ನಾನು ಸಂಗೀತದ ಪ್ರಾಕ್ಟೀಸ್ ಬಗ್ಗೆನೋ ಅಥವಾ ಅಭ್ಯಾಸದ ಬಗ್ಗೆ ಅಥವಾ ಅದರ ಕಲಿಕೆ ಬಗ್ಗೆನೋ ಅಥವಾ ವಾಯ್ಸ್ ಕಲ್ಚರಿಂಗ್ ಬಗ್ಗೆನೋ ಏನೋ ಒಂದು ವಿಚಾರ ಹೇಳಿರ್ತೀನಿ. ಅದು ಬರೀ ಕನ್ನಡದವ್ರಿಗೆ ಸೀಮಿತ ಅಲ್ಲ, ಸಂಗೀತಗಾರರಿಗೆ ಸೀಮಿತವಾಗಿರುವಂಥದ್ದು. ಸೊ ಅದನ್ನ ಬರ್ದಾಗ ಯಾರೋ ಬರ್ದಿದ್ರು ನನಗೆ, ನಾ ಹೇಳ್ದೆ ಇಲ್ಲ, ನೀವು SPB ಅವ್ರನ್ನ ನೋಡಿ ಕಲಿಬೇಕು ಅಂತ ಬರ್ದಿದ್ರು. ಹೇಳ್ದೆ SPB ಅವ್ರನ್ನ ತುಂಬಾ ಹತ್ರದಿಂದ ನಾನು ನೋಡಿದ್ದೀನಿ, ಸಾವಿರಾರು ಭಾಷೆಗಳಲ್ಲಿ ಅವ್ರು ಹಾಡಿದ್ದಾರೆ. ಆಯಾ ಭಾಷೆಗೆ ಏನ್ ಮರ್ಯಾದೆ ಬೇಕೋ ಅವ್ರ ಭಾಷೆಯಲ್ಲಿ ಅವ್ರು ಹಾಡುವಾಗ ಅವ್ರು ಅದೇ ಭಾಷೆಯವರು ಅನ್ನೋ ಅಷ್ಟು ಮಟ್ಟಕ್ಕೆ ಹಾಡಿದ್ದಾರೆ. ಇದನ್ನೇ ನಾನು ಕಲ್ತಿರೋದು ಅವ್ರ ಹತ್ರ ಅಂತ. ಆಮೇಲೆ ಅವರು ನನ್ ಬರ್ದಿದ್ದ ಸ್ಟೇಟ್ಮೆಂಟ್ ಇಂದ ನಿಮ್ಗೆ ಬೇಜಾರಾಯ್ತಾ, ತಪ್ಪಾಗಿದ್ರೆ ಕ್ಷಮಿಸಿ ಅಂದ್ರು. ನೋ, ನಿಮ್ಮ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ನಿಮಗೆ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯ ಇದೆ. ಆದ್ರೆ ಬೇರೆಯವ್ರು ಏನೋ ತಪ್ಪು ಮಾಡ್ತಿದ್ದಾರೆ ಅಂತ ತೋರ್ಸೋ ವಿಧಾನ ಇದೆಯಲ್ಲ, ಅದು ತಪ್ಪು ಅಂತ ನಾ ಹೇಳೋದು. ಇಲ್ವಾ, ನಿಮ್ಗೆ ಅವ್ರ ಬಗ್ಗೆ ಕನ್ಸರ್ನ್ ಇದೆಯಾ? ನೀವು ತಪ್ಪು ಮಾಡಿದಿರಾ ಸರ್ ಅಂತ ಒಂದು DM ಹಾಕ್ಲಿ. ನೀವು ಎಲ್ಲ ಹೇಳಿದ್ರಿ ಸರ್, ದಯವಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳೋ ಬದಲು ಕನ್ನಡದಲ್ಲಿ ಹೇಳಿ ಅಂತ ಹೇಳಿದ್ರೆ ಆಗೋಗಿತ್ತು. ಅದನ್ನ ಪಬ್ಲಿಕ್ ಆಗಿ ಕಮೆಂಟ್ ಮಾಡೋ ಅಂತ ಅವಶ್ಯಕತೆ ಇರಲಿಲ್ಲ.